ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೂಗಲಲ್ಲಿ KEA ಕರ್ನಾಟಕ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ KEA ಹೋಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದರೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಮೇಲೆ 3 ಲೈನ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ನೇಮಕಾತಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಇಲ್ಲಿ VAಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದಾರಲ್ವ, ಮುಂದೂಡಿದ್ರಲ್ವ, ಅದ್ರದ್ದು ನೋಟಿಫಿಕೇಷನ್ ಇದೆ. ಆನ್ಲೈನ್ ಅರ್ಜಿಗೆ ವೇಳಾಪಟ್ಟಿ ಹಾಕಿದ್ದಾರೆ. ಮತ್ತು ನಿಮಗೇನಾದರೂ ಅಧಿಸೂಚನೆ ನೋಟಿಫಿಕೇಷನ್ ಬೇಕು ಅಂದರೆ ನೋಟಿಫಿಕೇಷನ್ ಕೂಡ ಇಲ್ಲೇ ಇರುತ್ತೆ, ನೀವು ಅದನ್ನು ಬೇಕಿದ್ದರೂ ಓದ್ಕೋಬಹುದು. ಅಪ್ಲೈ ಮಾಡೋರು ಡೈರೆಕ್ಟಾಗಿ VA ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ ಸ್ವಲ್ಪ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾವುದೇ ಕ್ಯಾರೆಕ್ಟರ್ಸ್ನ ನೀವು ಹಾಕೋ ಆಗಿಲ್ಲ ಅಂತ. ಈಗ ಡೋರ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಒಂದು ಕಾಮ ಹಾಕ್ತೀವಲ್ಲ, ಅದನ್ನು ಹಾಕೋಗಿಲ್ಲ. ಹ್ಯಾಶ್ ಮಾರ್ಕ್ ಹಾಕೋ ಆಗಿಲ್ಲ, ಅದನ್ನೆಲ್ಲ ಇಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ಅಧಿಸೂಚನೆದು ಸಂಖ್ಯೆ ಹಾಕಿದ್ದಾರೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ, ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು, ನೀವು ಯಾವ ತಾಲೂಕಿಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿರ್ತೀರಾ. ನೀವು ಬೆಂಗಳೂರು ಇರ್ತೀರಾ, ಬೆಂಗಳೂರಿಗೆ ಅಪ್ಲೈ ಮಾಡಬೇಕಾ ಅಥವಾ ಮೈಸೂರಿಗೆ ಅಪ್ಲೈ ಮಾಡಬೇಕಾ, ಯಾವುದು ನೀವು ಅಪ್ಲೈ ಮಾಡಬೇಕು ಅದ್ರ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ. SLC ಕಾರ್ಡಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ ನಿಮ್ಮ ನೇಮ್ ಹಾಕಿ, ನಿಮ್ಮ ತಾಯಿಯ ಹೆಸರು ಹಾಕಿ, ನಿಮ್ಮ ತಂದೆ ಹೆಸರು ಹಾಕಿ, ಜೆಂಡರ್ ಯಾವ್ದು ಬರುತ್ತೆ ಮೇಲ್ ಅಥವಾ ಫೀಮೇಲ್ ಅದನ್ನು ಹಾಕಿ. ಮತ್ತು ನೀವೇನಾದರೂ ರಿಸರ್ವೇಷನ್ಗೆ ಅಪ್ಲೈ ಮಾಡ್ತಾ ಇದ್ದರೆ SC ST OBC ಯಾವ ಕ್ಯಾಟಗರಿಗೆ ಸಂಬಂಧಪಡ್ತೀರಾ ಅದನ್ನು ಹಾಕಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬಂದು ನೀವೇನಾದರೂ ಆಟೋಮೆಟಿಕ್ಕಾಗಿ ನಿಮಗೆ 8.A ಇದೆ ನೋಡಿ, ಅರ್ಜಿ ಸಲ್ಲಿಸುವ ನಿಮಗೆ ಏಜ್ ಎಷ್ಟಾಗಿದೆ ಇವತ್ತಿಗೆ ಅನ್ನೋದನ್ನ ಅದರಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾರೆ. ಅದಾದಮೇಲೆ ನಿಮ್ಮದು ಯಾವ ತಾಲೂಕು ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ, ಯಾವ ಸ್ಟೇಟ್ ಬರುತ್ತೆ ಕೇಳುತ್ತೆ. ಜೊತೆಗೆ ಪಿನ್ ಕೋಡ್ ಕೂಡ ಹಾಕಬೇಕು. ಇಷ್ಟು ಹಾಕಿದ್ಮೇಲೆ ನಿಮಗೆ 10th ಒನ್ ನೋಡಿ, ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಸದ್ಯಕ್ಕೆ ನೀವಿರೋಂತಹ ಪ್ರೆಸೆಂಟ್ ಅಡ್ರೆಸ್ಸು ಎರಡು ಸೇಮ್ ಇದೆಯಾ ಅಂತ ಕೇಳುತ್ತೆ. ಸೇಮ್ ಇದ್ದರೆ ಸೇಮ್ ಹಾಕಿ, ಅಥವಾ ನೀವು ಪ್ರೆಸೆಂಟ್ ಬೇರೆ ಅಡ್ರೆಸ್ಸಲ್ಲಿದ್ದರೆ ನೋ ಹಾಕ್ಬಿಟ್ಟು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ನ ಹಾಕಿ. ಅದರಲ್ಲೂ ಕೂಡ ನಿಮಗೆ ತಾಲೂಕು, ಡಿಸ್ಟಿಕ್ಕು, ಸ್ಟೇಟು, ಪಿನ್ ಕೋಡ್ ಎಲ್ಲ ಕೇಳುತ್ತೆ. ಜೊತೆಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೇಳುತ್ತೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟಾಗಿರೋದಂತ ಹಾಕಿ. ಅದರಿಂದ ನಿಮಗೆ ನೋಟಿಫಿಕೇಷನ್ದು ಮೆಸೇಜ್ ಬರ್ಬೋದು, ಅಥವಾ ಎಕ್ಸಾಮ್ದು ಇನ್ಫಾರ್ಮೇಷನ್ ಏನಾದರೂ ಅದರಿಂದನೇ ಬರೋವಂಥದ್ದು. ಅದಕ್ಕೋಸ್ಕರ ನೀವು ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿ. 12th ಒನ್ ನೋಡಿ, ನಿಮಗೆ ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಹಾಕಿ, ಅನ್ಮ್ಯಾರಿಡ್ ಆಗಿದ್ದರೆ ನೋ ಅಂತ ಹಾಕಿ. ಮ್ಯಾರಿಡ್ ಆಗಿದ್ದರೆ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ವೈಫ್ ನೇಮ್ ಕೇಳುತ್ತೆ. ಹಸ್ಬೆಂಡ್ ನೇಮ್ ಕೇಳುತ್ತೆ, ನಂದು 2-3 ಜನತ್ತು ನೋಡಿದ್ದೀನಿ. ಜೊತೆಗೆ ರೂರಲ್ ಅಭ್ಯರ್ಥಿನ ಅಂತ ಕೇಳುತ್ತೆ. ರೂರಲ್ ಅಪ್ಲಿಕೆಂಟ್ ಅಂತ ಇದ್ದರೆ ಗ್ರಾಮೀಣ ಅಭ್ಯರ್ಥಿ ಯಾರಿಗೆ ಬರುತ್ತೆ ಅಂದರೆ 1ರಿಂದ 10ನೇ ತರಗತಿ ತಾವು ಓದಿದಂತಹ ಶಾಲೆ ಗ್ರಾಮೀಣ ಭಾಗಕ್ಕೆ ಸೇರಿದರೆ ಅಂಥವರಿಗೆ ಗ್ರಾಮೀಣ ಅಭ್ಯರ್ಥಿ ಅನ್ನೋ ಸರ್ಟಿಫಿಕೇಟ್ ಸಿಗುತ್ತೆ. ಇದು ನಿಮ್ಮ ಸ್ಕೂಲ್ ಕಡೆಯಿಂದ ಕೊಡ್ತಾರೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಗ್ರಾಮೀಣ ಭಾಗದಲ್ಲಿರುವಂತಹ ಶಾಲೆಯಲ್ಲಿ ಓದಿರಬೇಕು, ಅಂಥವರಿಗೆ ಗ್ರಾಮೀಣ ಅಭ್ಯರ್ಥಿ ಕೊಡ್ತಾರೆ. ಇದು ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಮತ್ತು ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿರಬೇಕು. 1ರಿಂದ 10ನೇ ತರಗತಿಯವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಸ್ಕೂಲ್ ಕಡೆಯಿಂದ ನೀವು ಸರ್ಟಿಫಿಕೇಟ್ನ ಬರ್ಸ್ಕೊಂಡಿರಬೇಕು. BO ಸೈನ್ ಆಗಿರಬೇಕು. ಅದು ಕನ್ನಡ ಮಾಧ್ಯಮ ಇದ್ದರೆ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಮತ್ತು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಇದೆ, ಅದು ನಿಮ್ಮದು ಯಾವ್ದು ಸೇರುತ್ತೆ ಅದನ್ನು ಹಾಕಿ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಮತ್ತು ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅಪ್ಲೈ ಮಾಡ್ತಿದ್ರೆ ಎಸ್ ಇದ್ದರೆ ಎಸ್ ಅಥವಾ ನೋ ಇದ್ದರೆ ನೋ ಹಾಕಿ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿನ ಅಂತ ಕೇಳುತ್ತೆ. ಮತ್ತು ನೀವು ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್ ಕೇಳ್ತಾ ಇದೆ. ರಿಸರ್ವೇಷನ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಹಾಕಬೇಕಾಗತ್ತೆ. ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಕೋರಿರುವಿರಾ. ಈಗ ನೋಡಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಅದನ್ನು ನೀವೇನಾದರೂ ಹಾಕೋ ಆಗಿದ್ದರೆ ಎಸ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದು SLC ರಿಜಿಸ್ಟರ್ ನಂಬರ್ ಕೇಳುತ್ತೆ. SLC ರಿಜಿಸ್ಟರ್ ನಂಬರ್ ಹಾಕಿ. ಅದರಲ್ಲೂ ಕೂಡ SLCನ CBCSEನ ICSE ಬೋರ್ಡ ಎಲ್ಲ ಕೇಳುತ್ತೆ. ಕ್ಲಿಕ್ ಮಾಡ್ಕೊಂಡು ಹಾಕಿ. ಮತ್ತು ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಕೇಳುತ್ತೆ. ಸೆಕೆಂಡ್ PUC ಇರೋದ್ರಿಂದ ಸೆಕೆಂಡ್ PUC ಬೇಸ್ ಮೇಲೆ ಅದನ್ನು ಹಾಕಿ. ಮತ್ತು ಸೆಕೆಂಡ್ PUC ಪರ್ಸೆಂಟೇಜಲ್ಲಿದೆಯಾ, CGPA ಅಂತ ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮ್ಮದು PUC ಅಥವಾ ಡಿಪ್ಲೊಮಾ ಯಾವುದೇ ಇದರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾರೆ. ಇದಕ್ಕೆ
ಸೆಕೆಂಡ್ ಪಿ ಯು ಸಿ ಇರೋದ್ರಿಂದ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಬರುತ್ತೆ. ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತ ಅದನ್ನು ಕೇಳ್ತಾರೆ, ಹಾಕಿ ಪರ್ಸೆಂಟೇಜ್ ಎಷ್ಟು ಅಂತ ಆಟೋಮೆಟಿಕಲಿ ಬರುತ್ತೆ. ಮತ್ತು ನಿಮಗೆ ಸರ್ಟಿಫಿಕೇಟ್ ಯಾವ ಡಿಪಾರ್ಟ್ಮೆಂಟಿಂದ ಬಂದಿದೆ, ಯಾವ ಬೋರ್ಡಿಂದ ಬಂದಿದೆ. ಪಿ ಯು ಸಿ ಆದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಎಜುಕೇಷನ್ ಅಂತ ಬರುತ್ತಲ್ಲ ಅದು. ನಿಮಗೆ ಡಿಪ್ಲೊಮಾ ಆಗಿದ್ದರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೋರ್ಡಿಂದ ಬರುತ್ತೆ, ಬೇರೆ ಯೂನಿವರ್ಸಿಟಿ. ಅದನ್ನು ಹಾಕಿ ನೀವು ಪ್ರೆಸೆಂಟ್ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೆಂಟ್ರಲ್ ಅಥವಾ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಪ್ರಸ್ತುತ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಮತ್ತು ಆಧಾರ್ ಕಾರ್ಡ್ದು ಲಾಸ್ಟ್ 4 ಡಿಜಿಟ್ ಹಾಕಬೇಕಾಗತ್ತೆ. ಜೊತೆಗೆ ಪರೀಕ್ಷಾ ಕೇಂದ್ರ ಎಕ್ಸಾಮ್ ಸೆಂಟರ್ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ತುಂಬ ಆಪ್ಷನ್ಸ್ ಇದ್ದಾವೆ ಇದರೊಳಗಡೆ, ನಿಮಗೆ ನಿಯರ್ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ ಎಕ್ಸಾಮ್ ಸೆಂಟ್ರು. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಕೊಡಿ. ಡಿಕ್ಲರೇಷನ್ ಕೊಟ್ಬಿಟ್ಟು ಪ್ರಿವ್ಯೂ ಅಂತ ಕೊಡಿ. ಒಂದ್ಸಲ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಪ್ರಿವ್ಯೂ ಕೊಟ್ಟಮೇಲೆ ಸೇವ್ ಅಂತ ಕೊಟ್ಟರೆ ನಿಮಗೆ ಒಂದು ID ಸಿಗುತ್ತೆ. ಅದು ID VA ಅಂತ ಸ್ಟಾರ್ಟ್ ಆಗುತ್ತೆ. ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಲ್ವಾ, VA ಅಂತ ಸ್ಟಾರ್ಟ್ ಆಗುತ್ತೆ. ಅದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ಇಟ್ಕೊಳ್ಳಿ. ಮತ್ತೆ ನೀವು ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಇದೆ ನೋಡಿ, ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೋಡಿ ಪ್ರಿವ್ಯೂ ಕೊಟ್ಟಮೇಲೆ ಒಂದು ID ಸಿಗುತ್ತಲ್ವ, ಆ IDನ ಅಪ್ಡೇಟ್ ಮಾಡಿ. ಜೊತೆಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿ. ಡೇಟ್ ಆಫ್ ಬರ್ತ್ ಏನು ಬರುತ್ತೋ ಅದನ್ನು ಹಾಡಿ ಸಬ್ಮಿಟ್ ಅಂತ ಕೊಡಿ. ನಾನು ಸುಮ್ಮನೆ ತೋರಿಸ್ತೀನಿ ಒಬ್ರದ್ದು ಲಾಗಿನ್ ಆಗಿ. ನೋಡಿ ನಿಮ್ಮ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ, ಸೇವ್ ಕೊಟ್ಟರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ, ಮತ್ತು ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ ಸೈಜು 100 KB ಇರಬೇಕು. ಜೊತೆಗೆ ಸಿಗ್ನೇಚರ್ ಸೈಜ್ ಬಂದು 100 KB ಇರಬೇಕು. ಚೂಸ್ ಫೈಲ್ ಅಂತ ಕೊಟ್ಟರೆ ನೀವು ಫೋಟೋನ ನಿಮ್ಮ ಗ್ಯಾಲರಿಯಿಂದನೇ ಅಪ್ಲೋಡ್ ಮಾಡಬಹುದು. ಈ ಥರ ನೀವು ಫೋಟೋ ಮತ್ತು ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗಬೇಕು. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಶುಲ್ಕ ಪಾವತಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಅಪ್ಲಿಕೇಶನ್ ID ಇರುತ್ತಲ್ಲ, VA ಇಂದ ಸ್ಟಾರ್ಟ್ ಆಗುತ್ತೆ, ಆ ID ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಷನ್ ಅಂತ ಕೊಡಿ. ಸಬ್ಮಿಟ್ ಆದಮೇಲೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ತುಂಬ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನೀವು UPI ID ಮುಖಾಂತರ ಪೇ ಮಾಡ್ಬೋದು. ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ಕೊಂಡು ಬೇಕಿದ್ರು ನೀವು ಪೇಮೆಂಟ್ ಮಾಡಬಹುದು. ಇದ್ರ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಶುಲ್ಕ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆ. ನೀವು ಇಲ್ಲಿ ಫೀಸ್ ಪೇ ಮಾಡಿರೋದನ್ನ ಚೆಕ್ ಮಾಡ್ಬೋದು. ಎಂಟರ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ. ಇದಾದಮೇಲೆ ಅಪ್ಲಿಕೇಶನ್ನ ನೀವು ಆಫ್ಟರ್ ಪೇಮೆಂಟ್ ಅಪ್ಲಿಕೇಶನ್ನ ನೀವು ಪ್ರಿಂಟ್ ತೊಗೋಬಹುದು. ಆಗ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಹಾಕಿರೋದು ಒಂದು ಫೈನಲ್ ಪ್ರಿಂಟ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದಲ್ಲ 2 ಸಲ ಚೆಕ್ ಮಾಡಿ ಕರೆಕ್ಟಾಗಿ ಹಾಕಿ. ಎಡಿಟ್ ಆಪ್ಷನ್ ಸದ್ಯಕ್ಕೆ ಇಲ್ಲ ಇದರಲ್ಲಿ, ಅದಕ್ಕೋಸ್ಕರ ಒಂದೇ ಸಲ ಕರೆಕ್ಟಾಗಿ ಹಾಕಿ. ಫೀಸ್ ಪೇಮೆಂಟ್ ಮಾಡೋದು, ಫೋಟೋ ಅಪ್ಲೋಡ್ ಮಾಡೋದು ಎಲ್ಲ ಈಸಿ ಇದೆ, ನಿಮಗೆ ಕಷ್ಟ ಅಂತ ಏನು ಅನಿಸೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.